ಎಲ್ಲ ವಿಷಯಗಳ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ತಾವು ನೋಡಿ, ಯಾಕಂದರೆ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ. ನಿಶ್ಚಿತವಾಗಿ ತಾವುಗಳು ವಿಡಿಯೋವನ್ನು ನೋಡೋದ್ರಿಂದ A+ ಅಷ್ಟು ಅಂಕಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟು ಮಂಡಳಿಯವರ ಡೈರೆಕ್ಷನ್ ಪ್ರಕಾರವಾಗಿರ್ತಕ್ಕಂಥದ್ದೇ ನಾವೇನು ಮಾಡ್ತಾ ಇದ್ದೀವಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸೀರೀಸನ್ನು ಹಾಕ್ತಾ ಇದ್ದೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿನೂ ಕೂಡ ನಾ ಈ ಹಿಂದೆ ಹಾಕಿರ್ತಕ್ಕಂಥ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ MCQ ವಿಡಿಯೋಗಳು ಮತ್ತು ಸುಮಾರು 4 MCQ ಪ್ಯಾಟರ್ನಲ್ಲಿ ಪ್ರಾಕ್ಟೀಸ್ ಪೇಪರನ್ನು ಬಿಡಿಸಿದ್ದೀನಿ. ಮಂಡಳಿಯವರದು 2. ಸೊ ಒಟ್ಟಾರೆ ಒಂದು 7 ಪ್ರಾಕ್ಟೀಸ್ ಪೇಪರ್ಗಳು ವಿಜ್ಞಾನದಲ್ಲಿದ್ದಾವೆ. ತಾವುಗಳು ನೋಡಿ. ಸೊ ಈ ತರನಾಗಿರ್ತಕ್ಕಂಥ ವಿಡಿಯೋಗಳು ಸಿಗೋದು ನಿಮಗೆ ರೇರ್ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋಗಳ ಉಪಯೋಗವನ್ನು ತಾವುಗಳು ಪಡೆದುಕೊಳ್ಳಿ. ಹಾಗೂ ತಾವು ಬೆಟರ್ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ನಾವು ಪ್ರತಿದಿನವೂ ಕೂಡ ಪ್ರಾಕ್ಟೀಸ್ ಪೇಪರ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಅದಕ್ಕಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ತಡ ಮಾಡದೆ ಚಾಮರಾಜನಗರ ಜಿಲ್ಲೆಯ DDPI ಕಚೇರಿಯಿಂದ ಒಂದು ಬಿಡುಗಡೆಯಾಗಿರ್ತಕ್ಕಂಥ ಒಂದು ಏನು ಮಾಡೋಣ, ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡೋಣ, ಬಿಡಿಸ್ಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡೋಣ. ಸೊ ಎಸ್, ಪ್ರಶ್ನೆ 1. ಒಂದು ವಿದ್ಯುತ್ ಬಲ್ಬನ್ನು 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಲಾಗಿದೆ. ಈ ಬಲ್ಬ್ 110 ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೊದಲನೇದು 25 ವ್ಯಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2. ಕೂಲಂ ಎಂಬುದು ಇದರ ಏಕಮಾನವಾಗಿದೆ. ವಿದ್ಯುತ್ ಪ್ರವಾಹ, ವಿದ್ಯುತ್ ಆವೇಶ, ವಿದ್ಯುತ್ ವಿಭವಾಂತರ, ವಿದ್ಯುತ್ ಸಾಮರ್ಥ್ಯ. ಸರಿ ಉತ್ತರ ಇದೆ, ವಿದ್ಯುತ್ ಆವೇಶದ ಏಕಮಾನ ಕೂಲಂ. ಪ್ರಶ್ನೆ 3. ವಿದ್ಯುತ್ ಬಲ್ಬ್ನ ತಂತುಗಳ ರೋಧ 1200 ಓಮ್ ಅವರ್ ಮೀಟರ್ ಇದೆ. ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದು ಬರುತ್ತೆ 0.18 ಆಂಪಿಯರ್. ಪ್ರಶ್ನೆ 4. ವಿದ್ಯುತ್ ಮಂಡಲದಲ್ಲಿ ವೋಲ್ಟಮೀಟರ್ನ ಕಾರ್ಯ ಏನು? ಸೊ 4ರ ಸರಿಯಾದ ಉತ್ತರ, ಅದು ವಿಭವಾಂತರವನ್ನು ಅಳಿತಕ್ಕಂಥ ಕೆಲಸ ಮಾಡುತ್ತೆ. ಯಾವುದು? ವೋಲ್ಟಮೀಟರ್. ಪ್ರಶ್ನೆ 5. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಏನಿರುತ್ತೆ? ಹೆಚ್ಚಾಗಿರುತ್ತೆ, ಕಡಿಮೆಯಾಗಿರುತ್ತಾ, ತಟಸ್ಥ ಅಥವಾ ಶೂನ್ಯ? 5ರ ಉತ್ತರ ಕಡಿಮೆಯಾಗಿರ್ತದೆ ಅಂತಕ್ಕಂಥದ್ದು ಸಮಾಂತರ ಮಂಡಲದಲ್ಲಿ. ಪ್ರಶ್ನೆ 6. ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕ ಕಣ ಅಲ್ಫಾ ಕಣವು ಕಾಂತಕ್ಷೇತ್ರದಿಂದಾಗಿ ಉತ್ತರಕ್ಕೆ ಪಲ್ಲಟಗೊಂಡಿದೆ. ಆಗ ಕಾಂತಕ್ಷೇತ್ರದ ದಿಕ್ಕು ದಕ್ಷಿಣದ ಕಡೆಗಿರ್ತದ, ಪೂರ್ವದ ಕಡೆಗಿರುತ್ತಾ, ಕೆಳಮುಖವಾಗಿರ್ತದನ ಅಥವಾ ಮೇಲ್ಮುಖವಾಗಿರುತ್ತೆ? ಅದರ ಉತ್ತರ ಮೇಲ್ಮುಖವಾಗಿರ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 7. ಫ್ಲೆಮಿಂಗ್ ಎಡಗೈ ನಿಯಮದಲ್ಲಿ ಎಡಗೈನ ಹೆಬ್ಬೆರಳು ಏನನ್ನು ಸೂಚಿಸುತ್ತೆ? ಬಹಳ ಸರಿ ಪ್ರಶ್ನೆ ರಿಪೀಟ್ ಆಗಿದೆ. ಅದು ವಾಹಕದ ಚಲನೆಯನ್ನು ಸೂಚಿಸುತ್ತೆ. ಪ್ರಶ್ನೆ 8. ದಿಕ್ ಪರಿವರ್ತಕದ ಕಾರ್ಯ ಏನು? ನೋಡಿ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸ್ತಕ್ಕಂಥದ್ದೇ ದಿಕ್ ಪರಿವರ್ತಕದ ಕಾರ್ಯ. ಪ್ರಶ್ನೆ 9. ಒಂದು ವಸ್ತುವನ್ನು P ನ ಮಸೂರದ 2F1 ಗಿಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಏನಿರುತ್ತೆ ಅಂತ ಕೇಳಿದ್ದಾರೆ. ಅದು F2 ಮತ್ತು 2F2 ಮಧ್ಯೆ ಇರುತ್ತೆ ಆ ಒಂದು ಪ್ರತಿಬಿಂಬದ ಸ್ಥಾನ. ಪ್ರಶ್ನೆ 2. 2 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರದ ಸಾಮರ್ಥ್ಯ ಎಷ್ಟಿರುತ್ತೆ? ಅದು -0.5 D ಆಗಿರುತ್ತೆ. ನಿಮ್ನ ಮಸೂರದ ಸಾಮರ್ಥ್ಯ 2 ಮೀಟರ್ ಸಂಗಮ ದೂರವನ್ನು ಹೊಂದಿದ್ರೆ. ಪ್ರಶ್ನೆ 11. ಕೋಷ್ಟಕವನ್ನು ಗಮನಿಸಿ, ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಕಡಿಮೆ ಯಾವುದು ಅಂತ ಹೇಳಬೇಕಾಗಿದೆ. ಇದನ್ನು ಗಮನಿಸಿದಾಗ ಅತ್ಯಂತ ಕಡಿಮೆ ಬೆಳಕಿನ ವೇಗ ನಮಗೆ ಸಿಗ್ತದೆ. ಯಾವುದಪ್ಪ ಅಂದರೆ IKCR ಅಂತಕ್ಕಂಥದ್ದು ಕಡಿಮೆ ವೇಗ. ಮುಂದೆ ಪ್ರಶ್ನೆ 12. ಮಸೂರಗಳ ದೃಕ್ಕೇಂದ್ರಗಳ ಮೂಲಕ ಹಾದು ಹೋಗುವ ಕಿರಣಗಳು ಹೇಗಿರ್ತವೆ? ಅದು ಯಾವುದೇ ವಿಚಲನೆ ಇಲ್ಲದೆ ಮಸೂರಗಳಿಂದ ಹೊರಹೊಮ್ಮುತ್ತದೆ ಅಂತಕ್ಕಂಥದ್ದು ಸರಿ. ಪ್ರಶ್ನೆ 13. ಸೌರಕೋಶದ ಕಾರ್ಯ ಏನು? ಅದೇನು ಮಾಡ್ತದಪ್ಪ ಅಂದರೆ ಆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದೆ. ಯಾವುದು? ಸೌರಕೋಶ, ಸೋಲಾರ್ ಸೆಲ್. ಪ್ರಶ್ನೆ 14. ಯಾವ ಶಕ್ತಿಯಿಂದ ಟರ್ಬನ್ ಅನ್ನು ತಿರುಗಿಸಲು ಸಾಧ್ಯವಿಲ್ಲ? ನಾವು ಸೂರ್ಯನ ಶಾಖದಿಂದ ಏನಾಗಲ್ಲ, ಸಾಧ್ಯ ಇಲ್ಲ ಟರ್ಬನ್ ಶಕ್ತಿಯನ್ನು ತಿರುಗಿಸಲಿಕ್ಕೆ. ಪ್ರಶ್ನೆ 15. ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ H ಧನ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಪ್ರಶ್ನೆ 16. ಕೆಳಗಿನವುಗಳಲ್ಲಿ ಅಜೀರ್ಣದ ಚಿಕಿತ್ಸೆಗೆ ಏನನ್ನ ಬಳಸ್ತಾರೆ? 16ರಲ್ಲಿ
ಅಜೀರ್ಣತೆಗೆ ಬಳಸ್ತಕ್ಕಂಥದ್ದು ಆಮ್ಲಶಾಮಕ ಎಂಟಾಸಿಡ್ ಅಂತ ಕರೀತಾರೆ. ಪ್ರಶ್ನೆ 17. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳು ಚುಚ್ಚಿದಾಗ ಉಂಟಾಗುವ ಉರಿ ನೋವಿಗೆ ಮುಖ್ಯ ಕಾರಣ ಏನು? ಅವೇನಾಗಿರ್ತಾವಪ್ಪ ಅಂದ್ರೆ ಮೆಥನೋಯಿಕ್ ಆಮ್ಲವನ್ನು ಹೊಂದಿರ್ತವೆ ತುರಿಕೆ ಗಿಡದ ಎಲೆಗಳು. ಪ್ರಶ್ನೆ 18. ಲೋಹದ ಕಾರ್ಬೋನೇಟ್ ಅದಿರಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಏನಂತ ಕರೀತಾರೆ? ಅದನ್ನು ಕಾಸುವಿಕೆ ಅಂತ ಕರೀತಾರೆ. ಕಾಸುವಿಕೆ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 19. ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಯಲು ಈ ವಿಧಾನ ಸೂಕ್ತ? 19. ಸತುವಿನ ಲೇಪನವನ್ನು ಮಾಡೋದು. ಹಾಗಾದರೆ ಹೇಳಿ, ಸತುವಿನ ಲೇಪನವನ್ನು ಮಾಡೋದಕ್ಕೆ ಏನಂತ ಕರೀತಾರೆ? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ. ಕಬ್ಬಿಣ ಅಥವಾ ಉಕ್ಕು ತುಕ್ಕು ಹಿಡಿದರೆ ಅದಕ್ಕೆ ಸತುವಿನ ಲೇಪನವನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ. ಪ್ರಶ್ನೆ 20. ಬೆಸುಗೆ ಲೋಹದ ಘಟಕಗಳು ಏನು? ಬೆಸುಗೆ ಅಂತಕ್ಕಂಥದ್ದು ಲೋಹ, ಮಿಶ್ರ ಲೋಹ. ಇದು ಯಾವ್ಯಾವ ಘಟಕಗಳನ್ನು ಹೊಂದಿದೆ? ಅದು ಹೊಂದಿರೋದು ಸೀಸ ಮತ್ತು ತವರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 21. ಬ್ಯೂಟನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾ ಗುಂಪು. ಸೊ ಸರಿ ಉತ್ತರ ಇತ್ತು ಆಯ್ಕೆ ಸಿ, ಕೀಟೋನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 21 ಸಿ. 22. ಕೆಳಗಿನವುಗಳಲ್ಲಿ ಅಪರ್ಯಾಪ್ತ ಸಂಯುಕ್ತಗಳು ಯಾವುವು? ಸೊ 22ರಲ್ಲಿ 2 ಮತ್ತು 3 ಅಪರ್ಯಾಪ್ತ ಸಂಯುಕ್ತಗಳಿದ್ದಾವೆ. ಅದು ಪ್ರೋಪೀನ್ ಮತ್ತು ಪ್ರೋಪೈನ್ ಇಸ್ ದ ರೈಟ್ ಆನ್ಸರ್. 23. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡ್ತಕ್ಕಂಥ ಗುಣಕ್ಕೆ ಏನಂತ ಕರೀತಾರೆ? ಅದನ್ನು ಕೆಟನೀಕರಣ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಪ್ರಶ್ನೆ 24. ಅಲ್ಕೇನ್ಗಳ ಸಾಮಾನ್ಯ ಸೂತ್ರ ಏನು? ಅಲ್ಕೇನ್ಗಳ ಸಾಮಾನ್ಯ ಸೂತ್ರ ಸಿಗುತ್ತೆ CnH2n+2. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. CnH2n+2, CnH2n-2, CnH2n. ಈ 3 ಅಲ್ಕೈನ್ಗಳ ಬಗ್ಗೆ ನೆನಪಿಟ್ಕೊಡ್ರಿ. 1 ಅಂಕ ಖಂಡಿತವಾಗಿ ಬರುತ್ತೆ. 25. ಮೆಂಡಲಿಯವನ ಆವರ್ತಕ ಕೋಷ್ಟಕ ಈ ಕೆಳಗಿನವುಗಳ ಆಧಾರದಿಂದ ರೂಪುಗೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಮುಖ್ಯ ಆಧಾರ ಏನಪ್ಪ ಅಂತಂದರೆ ಪರಮಾಣು ರಾಶಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 26ಕ್ಕೆ ಹೋಗೋಣ. ನ್ಯೂಲ್ಯಾಂಡ್ನ ಕೋಷ್ಟಕದಲ್ಲಿ ಒಂದೇ ಸ್ಥಾನದಲ್ಲಿ ಇರಿಸಲಾದ ಧಾತುಗಳು ಯಾವುವು? ಸೊ 26ರ ಉತ್ತರ ಸಿಗುತ್ತೆ ಕೋಬಾಲ್ಟ್ ಮತ್ತು ನಿಕಲ್ ಎರಡನ್ನೂ ಕೂಡ ನ್ಯೂಲ್ಯಾಂಡ್ನ ಕೋಷ್ಟಕದಲ್ಲಿ ಒಂದೇ ಸ್ಥಾನದಲ್ಲಿ ಇರಿಸಿದ್ರು. ಪ್ರಶ್ನೆ 27. ಮಾನವ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸ್ತಕ್ಕಂಥ ನಾಳಕ್ಕೆ ಏನಂತ ಕರೀತಾರೆ? 27. ಅಭಿಧಮನಿಗಳು ಅಂತ ಕರೀತಾರೆ. ದೇಹದ ಎಲ್ಲ ಭಾಗಗಳಿಂದ ರಕ್ತ ಹೃದಯಕ್ಕೆ ಸಾಗಿಸ್ತವೆ. 28. ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತ ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವ ಸರಿಯಾದ ಮಾರ್ಗ ಯಾವುದು? ಸೊ 28 ಆಯ್ಕೆ ಡಿ ಏನಿದೆಯಲ್ಲ, ಪುಪ್ಪಸಕ ಅಭಿಧಮನಿಗಳು, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ. ಸೊ ಈ ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 29. ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕ್ತವೆ. ಸೊ ಅದನ್ನು ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ದೇಹದ ಸಮತೋಲನವನ್ನು ಕಾಪಾಡ್ತಕ್ಕಂಥ ಮೆದುಳಿನ ಭಾಗ ಯಾವುದು? ಸೆರಬೆಲಮ್, ಸೆರಬ್ರೆಮ್, ಫಾನ್ಸ್, ಮನಿಶಿರ. ಅದನ್ನು ಸೆರೆಬ್ರಮ್ ಅಂತ ಕರೀತಾರೆ. ಸೊ ಇದು ದೇಹದ ಸಮತೋಲನವನ್ನು ಕಾಪಾಡುತ್ತೆ. 31. ಸೂರ್ಯಕಾಂತಿಯ ಗಿಡದ ಹೂವು ಸೂರ್ಯನೆಡೆಗೆ ಮುಖ ಮಾಡುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಗುರುತ್ವಾನುವರ್ತನೆ, ಜಲಾನುವರ್ತನೆ, ರಾಸಾಯನಾನುವರ್ತನೆ, ದ್ಯುತಿ ಅನುವರ್ತನೆ. 31 ದ್ಯುತಿ ಅನುವರ್ತನೆ ಅಂತ ಕರೀತಾರೆ. ಪ್ರಶ್ನೆ 32. ಸಸ್ಯದ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನು ಯಾವುದು? ಜಿಬ್ಬಾರ್ಲಿನ್, ಸೈಟೋಕೈನಿನ್, ಆಕ್ಸಿನ್, ಆಬಿಸಿಕ್ ಆಮ್ಲ. ಸೊ 72 ಆಬಿಸಿಕ್ ಆಮ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್. 33. ಬೆಳವಣಿಗೆ ಸಂದರ್ಭದಲ್ಲಿ ಹಣ್ಣಾಗಿ ಬೆಳೀತಕ್ಕಂಥ ಹೂವಿನ ಭಾಗ ಯಾವುದು? ಅಂಡಾಣು, ಅಂಡಾಶಯ, ಶಲಾಕಾಗ್ರ, ಶಲಾಕಾ ನಳಿಕೆ. ಸೊ 33 ಅಂಡಾಶಯ ಅಂತಕ್ಕಂಥದ್ದು ರೈಟ್ ಆನ್ಸರ್. 34. ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸ್ತಕ್ಕಂಥ ಮತ್ತು ಅವುಗಳಿಗೆ ಚಲಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಸ್ರವಿಸುವ ದ್ರವವನ್ನು ಸವಿಸ್ತಕ್ಕಂಥ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು? ನೋಡಿ, ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸ್ತಕ್ಕಂಥ,
ಅವುಗಳಿಗೆ ಚಲಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ದ್ರವವನ್ನು ಸ್ರವಿಸ್ತಕ್ಕಂಥ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸೊ 34 ಆಪ್ಷನ್ ನಂಬರ್ ಬಿ ಪ್ರೋಸ್ಟೇಟ್ ಗ್ರಂಥಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 35 ಸಮರೂಪಿ ಅಂಗಗಳಿಗೆ ಉದಾಹರಣೆ ನಮ್ಮ ತೋಳು, ನಾಯಿಯ ಮುಂಗಾಲು, ನಮ್ಮ ಹಲ್ಲು ಮತ್ತು ಆನೆಯ ದಂತು, ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ, ಎ ಮತ್ತು ಬಿ. ಸೊ 35 ಎ ಮತ್ತು ಬಿ ಅಂತಕ್ಕಂಥದ್ದು ರೈಟ್. ನಮ್ಮ ತೋಳು ಮತ್ತು ನಾಯಿಯ ಮುಂಗಾಲು, ನಮ್ಮ ಹಲ್ಲು ಮತ್ತು ಆನೆಯ ದಂತ ಇವು ಸಮರೂಪ ಅಂಗಗಳಿಗೆ ಉದಾಹರಣೆ. 36 ಮೆಂಡಲರ ಏಕತಳೀಕರಣದ ಪ್ರಯೋಗದ ಜಿ ನಮೂನೆಯ ಅನುಪಾತ ಏನು? ಬಹಳ ಸರಿ ಕ್ವಶನ್ ಅನ್ನ ಕೇಳ್ತಾರೆ, ಸೊ ನೆನಪಿಟ್ಕೊಡ್ರಿ. ಸೊ 36 ಆಪ್ಷನ್ ನಂಬರ್ ಡಿ 1:2:1 ಇಸ್ ದ ರೈಟ್ ಆನ್ಸರ್. 37 ಭಿನ್ನತೆಗಳೊಂದಿಗೆ ಈ ಅಂಶಗಳು ಜೊತೆಗೂಡಿದಾಗ ಪ್ರಭೇದೀಕರಣ ಉಂಟಾಗ್ತದೆ. ನಿಸರ್ಗದ ಆಯ್ಕೆ, ಭೌಗೋಳಿಕ ಬೇರ್ಪಡುವಿಕೆ, ಅನುವಂಶೀಯ ದಿಕ್ಚ್ಯುತಿ, ಮೇಲಿನ ಎಲ್ಲವೂ. ಅದಿತ್ತು ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ರೈಟ್ ಆನ್ಸರ್. 38 ಅಂತರ್ಜಲವನ್ನು ಕಾಪಾಡಲು ಅನುಸರಿಸಬೇಕಾದ ಕ್ರಮ ಯಾವುದು? ಉಷ್ಣ ಅನುಸ್ಥಾವರಗಳನ್ನು ನಿರ್ಮಾಣ ಮಾಡಬೇಕಾ, ಅರಣ್ಯೀಕರಣ ಮಾಡಬೇಕಾ, ಹೆಚ್ಚು ನೀರನ್ನು ಬಳಸ್ತಕ್ಕಂಥ ಮರಗಳನ್ನು ಬೆಳೆಸಬೇಕಾ, ಅಥವಾ ಅರಣ್ಯಗಳನ್ನು ನಾಶವನ್ನು ಮಾಡಬೇಕಾ? ಸೊ 38 ಅರಣ್ಯೀಕರಣವನ್ನು ಮಾಡಬೇಕು. ಮರಗಳನ್ನು ಹಚ್ಚೋದು, ಕಾಡು ಬೆಳೆಸೋದೇ ಅರಣ್ಯೀಕರಣ. 39 ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಯಾವುವು? ನದಿಗಳು, ಅರಣ್ಯ, ಸಮುದ್ರ, ಮರುಭೂಮಿಗಳು. ಅರಣ್ಯ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 40 ಹಾಗೂ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್, ಸ್ಮಾರ್ಟ್ ವರ್ಕ್ ಎರಡನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರಾಕ್ಟೀಸ್ ಪೇಪರ್ನ 40ನೇ ಪ್ರಶ್ನೆ ಲಾಸ್ಟ್ ಕ್ವಶನ್ ಹೀಗಿದೆ. ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯ ಯಾವುದು? ಸೊ ಕೃಷಿ ತ್ಯಾಜ್ಯ ಇದೆಯಲ್ಲ, ಇದೆಲ್ಲ ಕೂಡ ಏನಾಗತ್ತಪ್ಪ ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗ್ತದೆ. DDT, ಪ್ಲಾಸ್ಟಿಕ್ ಮತ್ತು ಗಾಜು ಇವು ಜೈವಿಕ ವಿಘಟನೆಗೆ ಒಳಗಾಗದಿರ್ತಕ್ಕಂಥ ತ್ಯಾಜ್ಯಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಸಿಗುವ ಮತ್ತೆ ಮುಂದಿನ ಒಂದು